ನಮಸ್ಕಾರ ಸ್ನೇಹಿತರೆ. ನೀವು ದೆವ್ವ, ಆತ್ಮ ಮತ್ತು ಶಾಪ ಇದೆಲ್ಲ ಬರೀ ಕತೆ ಅಂತ ಅಂದ್ಕೊಂಡಿದ್ದೀರಾ? ಸಿನಿಮಾದಲ್ಲಿ ಮಾತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಕೆಲವು ದಿನಗಳ ಹಿಂದೆ ವರುಣ್ ಮತ್ತು ಕಾವ್ಯ ಎಂಬ ಇಬ್ಬ ಯುವಕ ಯುವತಿಯರು KGFನ ಪಾಳು ಬಿದ್ದ ಗಣಿಯೊಳಗೆ ಹೋದಾಗ ಅವರಿಗಾದ ಅನುಭವ ಕೇಳಿದರೆ ಎಂಥವರ ನಂಬಿಕೆಯು ಉಲ್ಟಪಲ್ಟ ಆಗಿಬಿಡುತ್ತೆ. ಆ ಕಗ್ಗತ್ತಲ ಸುರಂಗದಲ್ಲಿ ಅಂದು ರಾತ್ರಿ ಅವರಿಬ್ಬರಿಗೆ ಏನಾಯಿತು? ಅವರಿಬ್ಬರ ಜೊತೆ ಆಗಿದ್ದಾದರೂ ಏನು? ಆ ಭಯಾನಕ ಘಟನೆಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ವರುಣ್ ಮತ್ತು ಕಾವ್ಯ ಇವರಿಬ್ಬರಿಗೂ ಅಡ್ವೆಂಚರ್ ಅಂದರೆ ತುಂಬ ಇಷ್ಟ. ಎಲ್ಲಿ ಜನ ಹೋಗಲ್ಲ ಅಂತಾರೋ, ಯಾವ ಸ್ಥಳಕ್ಕೆ ಜನ ಹೋಗೋಕ್ಕೂ ಹೆದರ್ತಾರೋ ಅಲ್ಲಿಗೆ ಹೋಗಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡುವಂಥ ಇವರಿಗೆ ಹುಚ್ಚು. ಅದೇ ಹುಚ್ಚಿನಲ್ಲಿ ಒಂದು ರಾತ್ರಿ 11:30 ಸುಮಾರಿಗೆ ಯಾರಿಗೂ ಗೊತ್ತಾಗದಂತೆ ಅವರಿಬ್ಬರು KGFನ ಚಾಂಪಿಯನ್ ರೀಫ್ ಗಣಿ ಹತ್ತಿರ ಹೋದರು. ಅಲ್ಲಿನ ಸೆಕ್ಯೂರಿಟಿ ಕಣ್ತಪ್ಪಿಸಿ ಒಂದು ಹಳೆಯ ಗಣಿಯ ಸುರಂಗದ ಒಳಗಡೆ ಹೆಜ್ಜೆ ಇಟ್ಟರು. ಇಬ್ಬರ ಬಳಿಯೂ ಒಂದೊಂದು ಟಾರ್ಚ್ ಇತ್ತು. ಒಳಗಡೆ ಹೋಗ್ತಾ ಹೋಗ್ತಾ ಹೊರಗಿನ ಪ್ರಪಂಚ ಶಬ್ದ ಸಂಪೂರ್ಣವಾಗಿ ನಿಂತೋಯ್ತು. ಕೇವಲ ಅವರ ಹೆಜ್ಜೆ ಸೌಂಡು ಮತ್ತು ಉಸಿರಾಟದ ಶಬ್ದ ಮಾತ್ರ ಆ ಸುರಂಗದಲ್ಲಿ ಕೇಳಿಸ್ತಾ ಇತ್ತು. ವಿಪರೀತ ಸೆಕೆ ಮತ್ತು ಉಸಿರು ಕಟ್ಟುವಂಥ ವಾತಾವರಣ. ಸುಮಾರು 100 ಮೀಟರ್ ಒಳಗೆ ಹೋಗಿದ್ರು. ಮುಂದೆ ಹೋಗ್ತಾ ಹೋಗ್ತಾ ಕಾವ್ಯ ಇದ್ದಕ್ಕಿದ್ದಂತೆ ನಿಂತುಬಿಟ್ಲು. ಆ ಕತ್ತಲಲ್ಲಿ ಅವಳಿಗೆ ಏನೋ ಶಬ್ದ ಕೇಳಿಸ್ತಿತ್ತು. ಭಯದಿಂದ ವರುಣನು ಸುಮ್ಮನಿರು ಎಂದು ಹೇಳಿದ್ದು. ಇವರಿಬ್ಬರು ಉಸಿರು ಬಿಗಿ ಹಿಡಿದು ನಿಂತರು. ಅವರ ಬೆನ್ನ ಹಿಂದೆ ಯಾರೋ ನಡೆಯುತ್ತಿರುವ ಶಬ್ದ. ವರುಣ್ ತಕ್ಷಣ ಟಾರ್ಚ್ ತಿರುಗಿಸಿ ಹಿಂದೆ ನೋಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವರಿಬ್ಬರಿಗೂ ಭಯ ಶುರುವಾಯಿತು. ವರುಣ್ ಅದನ್ನು ಬರೀ ಗಾಳಿ ಶಬ್ದ ಇರಬೇಕು ಅಂತ ಹೇಳಿ ಅವಳಿಗೆ ಧೈರ್ಯ ಹೇಳಿ ಮುಂದೆ ನಡೆದರು. ಆದರೆ ಈ ಬಾರಿ ಅವರಿಬ್ಬರಿಗೂ ಸ್ಪಷ್ಟವಾಗಿ ಕೇಳಿಸ್ತು. ಭೂಮಿಯ ಆಳದಿಂದ ಯಾವುದೋ ಕಲ್ಲಿಗೆ ಕಬ್ಬಿಣದ ಸುತ್ತಿಗೆಯಿಂದ ಹೊಡೆಯುತ್ತಿರುವ ಶಬ್ದ. ಯಾರೋ 100 ಜನ ಒಟ್ಟಿಗೆ ಸೇರಿ ಕಲ್ಲು ಹೊಡೆಯುತ್ತಿರುವ ಹಾಗೆ ಭಾರವಾದ ಉಸಿರು ಬಿಡುವ ಹಾಗೆ ಸೌಂಡು ಅವರಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ವಾಪಸ್ ಹೋಗೋಣ ಅಂತ ಅವರು ನಿರ್ಧರಿಸಿದ ತಕ್ಷಣ ಕಾವ್ಯಳ ಕೈಯಲ್ಲಿದ್ದ ಟಾರ್ಚ್ ಲೈಟ್ ಸಡನ್ನಾಗಿ ಆಫ್ ಆಗೋಯ್ತು. ಆ ಕತ್ತಲಲ್ಲಿ ಕಾವ್ಯ ವರುಣ್ನಿಂದ ಸ್ವಲ್ಪ ಹಿಂದೆ ಉಳಿದಿತ್ತು. ಆ ಕತ್ತಲಲ್ಲಿ ಯಾರೋ ಕಾವ್ಯಳ ಸುತ್ತಲೂ ನಿಂತಿರುವ ಹಾಗೆ ಅವಳಿಗೆ ಭಾಸವಾಗಿತ್ತು. ಅವಳಿಗೆ ಸ್ಪಷ್ಟವಾಗಿ ಬೆವರಿನ ವಾಸನೆ ಮತ್ತು ಸುಟ್ಟ ಮಣ್ಣಿನ ವಾಸನೆ ಬರಿತಾ ಇತ್ತು ಅವಳ ಮಧ್ಯೆ. ಯಾರೋ ಕಾವ್ಯಳ ಕಿವಿಯಲ್ಲಿ ಹತ್ತಿರ ಬಂದು ತುಂಬಾ ಹೊರಟಾದ ಮತ್ತು ಆಯಾಸಗೊಂಡ ಧ್ವನಿಯಲ್ಲಿ ಪಿಸುಗುಟ್ಟಿದರು. ಇದು ನಮ್ಮ ಜಾಗ, ಇಲ್ಲಿಂದ ಹೋಗ್ಬಿಡು, ಇಲ್ಲದಿದ್ರೆ ನೀವು ನಮ್ಮ ಜೊತೆ ಮಣ್ಣಾಗ್ತೀರ. ಆ ಧ್ವನಿ ಕೇಳಿದ ತಕ್ಷಣ ಕಾವ್ಯಳ ಎದೆಬಡಿತ ನಿಂತೋಯ್ತು. ಕತ್ತಲಲ್ಲಿ ಯಾರೋ ತಣ್ಣಗಿರುವ ಕೈಗಳಿಂದ ಕಾವ್ಯಳ ಕಾಲನ್ನು ಗಟ್ಟಿಯಾಗಿ ಹಿಡಿದು ಭೂಮಿಯ ಆಳಕ್ಕೆ ಎಳೆತಿರುವ ಹಾಗೆ ಅನಿಸ್ತು. ಅವಳು ಭಯದಿಂದ ತನ್ನನ್ನು ಕಾಪಾಡುವಂತೆ ಜೋರಾಗಿ ಕಿರ್ಚಿದ್ಲು. ಸ್ವಲ್ಪ ಮುಂದೆ ಹೋಗಿದ್ದ ವರುಣ್ ಓಡಿ ಬಂದು ತನ್ನ ಮೊಬೈಲ್ ಲೈಟ್ ಆನ್ ಮಾಡಿದ. ಅವನು ಬರುವಷ್ಟರಲ್ಲಿ ಕಾವ್ಯಳ ಕಾಲನ್ನು ಹಿಡಿದಿದ್ದ ಶಕ್ತಿ ಮಾಯವಾಯಿತು. ಇಬ್ಬರು ಅಲ್ಲಿಂದ ಪ್ರಾಣ ಕೈಯಲ್ಲಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಹೊರಗಡೆ ಭಯದಿಂದನೇ ಆ ಗಣಿಯಿಂದ ಹೊರಬಂದರು. ಗೇಟ್ ಹಾರಿ ಹೊರಬಂದು ನಡುಗುತ್ತಾ ಕೂತರು. ಆಗ ವರುಣ್ ಕಾವ್ಯಳ ಕಾಲಿನ ಕಡೆ ತೋರಿಸಿ ಶಾಕ್ ಆದ. ಅವಳ ಕಾಲಿನ ಮೇಲೆ ಹಳೇದಾದ ತುಕ್ಕು ಹಿಡಿದ ಕಬ್ಬಿಣದ ಸರಪಳಿಯಿಂದ ಬರೆ ಎಳೆದಂಥ ಕೆಂಪಾದ ಗುರುತು. ಆ ಗುರುತನ್ನು ನೋಡಿ ಇಬ್ಬರಿಗೂ ಮಾತು ಹೊರಡಲಿಲ್ಲ. ಅಲ್ಲಿಂದ ಭಯಪಡುತ್ತಲೇ ಆ ಜಾಗ ತೊರೆದು ತಮ್ಮ ಮನೆಗೆ ಸೇರಿದರು. ಈ ವಿಷಯ ತಮ್ಮ ಮನೆಯಲ್ಲಿ ಯಾರಿಗೂ ತಿಳಿಸಲಿಲ್ಲ. ಸ್ನೇಹಿತರೆ, KGF ಗಣಿಗಳ ಆಳದಲ್ಲಿ 100 ವರ್ಷಗಳಿಂದ ಉಸಿರುಗಟ್ಟಿ ಪ್ರಾಣ ಬಿಟ್ಟ ಆ ಕಾರ್ಮಿಕ ಆತ್ಮಗಳು ಇಂದಿಗೂ ತಮ್ಮ ಕೆಲಸವನ್ನು ಮುಂದುವರಿಸುತ್ತಿದೆಯಾ ಗೊತ್ತಿಲ್ಲ. ಕಾವ್ಯಳ ಕಾಲನ್ನು ಹಿಡಿದು ಎಳೆದ ಆ ಶಕ್ತಿ ಯಾರದಾಗಿತ್ತು? ನಿಮಗೇನಾದರೂ ಇಂಥದೇ ನಿಗೂಢ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ,
ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಂತಹದೇ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಹುಷಾರಾಗಿ.